ನಮಸ್ಕಾರ ಎಲ್ರಿಗೂ. ನಾನಿವತ್ತು ವ್ಲಾಗ್ ಮಾಡ್ತಾ ಇರೋದು ನನ್ನ ಮಗಂದು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಸೊ ಅವನದು ಬುಕ್ಸ್ಗೆಲ್ಲ ಹೇಗೆ ವ್ರ್ಯಾಪರ್ ಹಾಕೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ಕೆಲವರು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅದು ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ, ಬಟ್ ಬಿಗಿನರ್ಸ್ಗೆಲ್ಲ ಗೊತ್ತಿರಲ್ಲ. ಸೊ ಅವ್ರಿಗೆ ಗೊತ್ತಾಗೋ ಥರ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ವ್ರ್ಯಾಪರ್ ಹಾಕೋದಷ್ಟೇ ಅಲ್ಲ, ಗಿಣ್ಣುನ ಹೇಗೆ ಮಾಡೋದು, ಅದರಿಂದ ಎಷ್ಟು ಉಪಯೋಗ ಇದೆ ನಮಗೆ ಅನ್ನೋದ್ರ ಬಗ್ಗೆನೂ ನಾನಿವತ್ತು ಮಾಹಿತಿನ ನೀಡ್ತಾ ಇದ್ದೀನಿ. ನಾವೆಲ್ಲ ಪೇಪರಿಂದ ನಾವು ರಟ್ನ ಹಾಕೊತಾ ಇದ್ವಿ ನಾವು ಚಿಕ್ಕವರಿದ್ದಾಗ, ಬಟ್ ಈಗ ಹಾಗಿಲ್ಲ. ಈಗ ವ್ರ್ಯಾಪರನ್ನು ನಾವು ಹೇಗೆ ಹಾಕ್ತಿದ್ದೀವಿ ಅಂತ ಅಂದರೆ, ಬಿಗಿನರ್ಸ್ಗೆಲ್ಲ ಅಷ್ಟು ಗೊತ್ತಿರಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಫಸ್ಟ್ ಏನು ಮಾಡಬೇಕಂತ ಅಂದರೆ, ವ್ರ್ಯಾಪರ್ನ ತೊಗೊಂಡು ಎಲ್ಲ ಕಡೆನೂ ಈಕ್ವಲ್ ಆಗಿ ಇಟ್ಕೊಂಡು, ನೆಕ್ಸ್ಟು ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿಕೊಂಡು, ನೆಕ್ಸ್ಟ್ ಅದು ಲೆವೆಲಲ್ಲಿ ಇದೆಯಾ ಅಂತ ನೋಡಿಕೊಂಡು ಹಾಗೇ ಅದನ್ನು ಮಡ್ಚ್ಕೊಬೇಕಾಗತ್ತೆ. ಒಂದು ಶೀಟ್ ತೊಗೊಂಡು, ಅಂದರೆ ಬುಕ್ಕಲ್ಲಿರೋ ಲಾಸ್ಟ್ ಪೇಜ್ ಮತ್ತು ಫಸ್ಟ್ ಪೇಜನ್ನ ತೊಗೊಂಡು ಆ ವ್ರ್ಯಾಪರ್ನ ಅಲ್ಲಿಗೆ ನೀಟಾಗಿ ಕವರಪ್ ಮಾಡಬೇಕಾಗತ್ತೆ. ಹಾಗೇ ಅದನ್ನು ಈ ಕಡೆ ಆ ಕಡೆ ಯಾಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಈಕ್ವಲ್ ಆಗೇ ನಾವು ಮಡ್ಚಿದ್ರೆ ಅದು ಹೊರಗಡೆಗೆ ಬಂದಂಗೆ ಕಾಣುತ್ತೆ. ಸೊ ಅದನ್ನು ಸ್ವಲ್ಪ ಮಡ್ಚಿದ್ರೆ ನೀಟಾಗಿ ಅದಕ್ಕೆ ಒಳಗಡೆಗೆ ಕ್ಲೋಸ್ ಆಗುತ್ತೆ ಈ ಥರ. ಸೊ ಈಗ ನಾನು ಅದನ್ನು ಪಿನ್ ಮಾಡ್ತಾಯಿದ್ದೀನಿ, ಸ್ಟೇಪ್ಲರ್ ಪಿನ್ ತೊಗೊಂಡು. ಪಿನ್ ಮಾಡಲಿಲ್ಲ ಅಂದರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ. ಹಾಗೆಯೇ ಎರಡೂ ಸೈಡೂ ಇದೇ ರೀತಿ ನಾನು ಕವರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 11 ಪುಸ್ತಕ ಹಾಗೆಯೇ 13 ನೋಟ್ಬುಕ್ಕಿಗೆ ನಾನು ಇಲ್ಲಿ ವ್ರ್ಯಾಪರ್ನ ಹಾಕಿದ್ದೀನಿ. ಊರಿಂದ ನಾನು 1000 ml ಅಷ್ಟು ಹಾಲನ್ನ ತೊಗೊಂಬಂದಿದ್ದೀನಿ, ಗಟ್ಟಿ ಹಾಲು. ಹಾಗೆಯೇ 200 ml ಅಷ್ಟು ನಾನು ಗಿಣ್ಣು ಹಾಲನ್ನ ತೊಗೊಂಬಂದಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ಟೀಲ್ ಪಾತ್ರೆ ತೊಗೊಂಡು, ಈಗ ತಂದಿರೋ ಅಂತಹ ಗಟ್ಟಿ ಹಾಲನ್ನು, ಅಂದರೆ ಹಸಿ ಹಾಲನ್ನು ನಾವು 1 ಲೀಟರಷ್ಟು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸೋಸ್ಕೊಂಡು ಸ್ವಲ್ಪ ಕಪ್ಪು ಬೆಲ್ಲನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಗಿಣ್ಣನ ನಾವು ತಿನ್ನೋದ್ರಿಂದ ಏನೇನಾಗುತ್ತೆ ಅಂತ ಅಂದರೆ, ಪೌಷ್ಟಿಕಾಂಶ ತುಂಬಾ ಇರುತ್ತೆ ಇದರಲ್ಲಿ. ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನು, ಕೊಬ್ಬು, ಖನಿಜಾಂಶ ತುಂಬ ಇರೋದ್ರಿಂದ ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತೆ. ಇದಕ್ಕೆ ಈಗ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹಬೆನಲ್ಲಿ ನಾವು ಫಸ್ಟ್ ಬೇಯಿಸ್ಕೊಬೇಕಾಗತ್ತೆ. ಈಗ ತೆಗೆದಿಟ್ಕೊಳ್ಳಿ. ಹಾಗೆಯೇ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಟ್ಕೊಂಡು ಅದಕ್ಕೆ 1 ತಟ್ಟೆ ಮಾತ್ರ ಇಟ್ಕೊಳ್ಳಿ. ಅದ್ರ ಮೇಲೆ ಈ ಗಿಣ್ಣು ಹಾಲನ್ನ ಇಟ್ಬಿಟ್ಟು ಹಬೆಯಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು 25 ನಿಮಿಷದಷ್ಟು ಬೇಯಿಸ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನು ತೆಗೆದಿದ ತಕ್ಷಣ ಒಂದು ತಣ್ಣೀರೊಳಗಡೆ ಇಡೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗೆಯೇ ಇದನ್ನು ಕೆಲವರು ಫ್ರಿಜ್ನಲ್ಲೂ ಕೂಡ ಇಡ್ತಾರೆ, ಬಟ್ ಅದು ನನಗೇನು ಇಷ್ಟ ಇಲ್ಲ. ಆದರೆ ಇದು ಹಾಗೆಯೇ ತಣ್ಣೀರೊಳಗಡೆ ಇಡೋದ್ರಿಂದನೂ ಕೂಡ ಗಟ್ಟಿಯಾಗೇ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನನ್ನ ಮಗುದು ಸೈಕಲ್ದು ಆ ಕಡೆ ಈ ಕಡೆ ಗ್ರಿಪ್ಪರ್ ಇತ್ತು, ಬಟ್ ಅದನ್ನು ತೆಗೆದಿರೋದ್ರಿಂದ ಅವನು ಇಂಡಿಪೆಂಡೆಂಟಾಗಿ ಸೈಕಲ್ ಹೊಡೆಯೋದನ್ನು ಕಲ್ತಿದ್ದಾನೆ 2 ದಿನದಲ್ಲಿ. ಫೈನಲಿ 5 ಗಂಟೆ ಆಯಿತು, ಜೋಳನ ಬೇಯಿಸ್ಕೊಡೋಣ ಅಂತ ತಿನ್ನಲಿಕ್ಕೆ ಕೊಟ್ಟೆ. ಹಾಗೆಯೇ ಅವ್ನು ಹೋಮ್ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡ. ರೈಟ್ ವಾಟ್ ಕಮ್ಸ್ ಆಫ್ಟರ್ ಅಂತ ಕೊಟ್ಟಿದ್ದಾರೆ. ಸೊ 11 ಆದಮೇಲೆ 11 ಆಫ್ಟರ್ ಎಷ್ಟು? 12. ವೆರಿ ಗುಡ್. 70 ಆಫ್ಟರ್ 18. ವೆರಿ ಗುಡ್. ಪ್ರತಿ ಮಗುನೂ ಕೂಡ ಒಂದು ಯೂನಿಕ್ ಥರ. ಸೊ ಫಸ್ಟು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ. ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇಂಡಿಪೆಂಡೆಂಟಾಗಿ ಕಲೀಲಿಕ್ಕೆ ಅದು ಅವ್ರಿಗೆ ಸಹಾಯ ಆಗುತ್ತೆ. ಸೊ ಹೀಗೇ ಅವರು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಾಯಿತು. ಈಗ ನೆಕ್ಸ್ಟು ಯಾವ ತಾಯಂದರು ಈ ಥರ ನನ್ನ ಥರ ಕೆಲಸ ಮಾಡಿದ್ದೀರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂದರೆ, ಮಗುಗೆ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿತ್ತು. ಅದರಲ್ಲಿ ಹೋಮ್ವರ್ಕು, ಸೈಕ್ಲಿಂಗು ಎಲ್ಲ ಮಾಡಿ ಟಯರ್ಡ್ ಆಗಿದ್ದರಿಂದ ಅವ್ನ ವರ್ಕ್ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಯಾವಾಗಲೂ ಮಾಡಲ್ಲ, ಸೊ ಫಸ್ಟ್ ಟೈಮ್ ನಾನೂ ಮಾಡಿದ್ದು. ಸೊ ಈ ಥರ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ದಯವಿಟ್ಟು
ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.